ಒಂದು ಹಳ್ಳಿ ಒಳಗೆ ಗಣಪತಿ ಕಳ್ಸಕ್ಕೆ ಹೊಂಟಿದ್ರು. ಈ ಗಣಪತಿ ಕಳ್ಸಕ್ಕೆ ಹೊಂಟಾಗ ತಮಗೆಲ್ಲ ಗೊತ್ತೈತ್ರಿ, ಜೋರಾಗಿ ಜೈಕಾರ ಹಾಕ್ತಿರ್ತಾರ, ಪಟಾಕಿ ಸಿಡಿಸ್ತಿರ್ತಾರ. ಜೈಕಾರ ಹೆಂಗೆ ಹಾಕ್ತಿರ್ತಾರ? ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಈ ರೀತಿಯಾಗಿ ಜೈಕಾರ ಹಾಕ್ತಾ ಇದ್ರು. ಅದ್ರೊಳಗೆ ಒಬ್ಬ ಮೂಕಿದ್ದ. ಹಿಂಗೆ ಜೈಕಾರ ಹಾಕುವಂತ ಹೊಟ್ಟಿದ್ರು. ಅದ್ರೊಳಗೆ ಒಬ್ಬ ಮೂಕಿದ್ದ, ಅವನು ಜೈಕಾರ ಹಾಕ್ತಿದ್ದ. ನೋಡಿ ಯಾವ ರೀತಿ ಜೈಕಾರ ಹಾಕ್ತಾ ಇದ್ದ. ಆ ಪಪ್ಪಿ ಅಪ್ಪ ಓ, ಆ ಪಪ್ಪಿ ಅಪ್ಪ ಓ, ಆ ಪಪ್ಪಿ ಅಪ್ಪ, ಈ ರೀತಿಯಾಗಿ ಜೈಕಾರ ಹಾಕ್ತಿದ್ದ. ಮ್ಯಾಲ ಕುತ್ಕೊಂಡು ಪಾರ್ವತಿ ಪರಮೇಶ್ವರ ನೋಡಿದ್ರು. ಮ್ಯಾಲ ಕುತ್ಕೊಂಡು ಪಾರ್ವತಿ ಪರಮೇಶ್ವರ ನೋಡಿದ್ರು. ಪಾರ್ವತಿ ಪರಮೇಶ್ವರಿಗೆ ಹೇಳಿದ್ಲು, ನೋಡ್ರಿ ಬಾಯಿ ಇಲ್ಲಂದ್ರು ಎಷ್ಟು ಚಂದ ಜೈಕಾರ ಹಾಕ್ತಾನ, ಅವಂಗೆ ಬಾಯಿ ಕೊಡಿ, ಅವಂಗೆ ಬಾಯಿ ಕೊಡಿ. ಅವಾಗ ನಮ್ಮ ಶಿವ ಪರಮೇಶ್ವರ ಹೇಳಿದ, ಬೇಡ, ಯಾರು ಎಲ್ಲಿರ್ಬೇಕು ಅಲ್ಲಿದ್ರೆ ಚಂದ, ನನ್ನ ಮಾತು ಕೇಳು, ಬೇಡ ಬೇಡ ಅಂದ. ಈ ಹೆಣ್ಮಕ್ಳು ಆಟ ಹಿಡಿದ್ರೆ ಬಿಡಂಗಿಲ್ಲ ರೀ, ಇದು ಪರಮೇಶ್ವರಿಗೂ ಬಿಟ್ಟಿಲ್ಲ. ಕೊನೆಗೆ ಪರಮೇಶ್ವರ ಪಾರ್ವತಿ ಮಾತನ್ನು ಕೇಳಿ ತನ್ನ ಮಂತ್ರದ ನೀರು ತಗೊಂಡು ಅವನ ತಲೆ ಮೇಲೆ ಹಾಕಿದ. ಬಾಯಿ ಬಂದುಬಿಡ್ತೀರಿ ಅವಾಗ. ಮ್ಯಾಲ ನೋಡಿದ, ಯಾವ ಮಂಗ್ಯಾನ ಮಗ ಶುಶು ಮಾಡಿದವ ಅಂದ. ಪರಮೇಶ್ವರ ಪಾರ್ವತಿಯನ್ನು ಕೇಳಿದ, ಇದು ನಮಗೆ ಬೇಕಿತ್ತ, ಇದು ನಮಗೆ ಬೇಕಿತ್ತ, ನಾನು ಬೇಡ ಬೇಡ ಅಂದರೂ ಕೇಳಲಿಲ್ಲ, ಇದು ನಮಗೆ ಬೇಕಿತ್ತ ಅಂಥೇಳಿ ಮತ್ತೆ ನೀರು ತೊಗೊಂಡು ಅವನ ತಲೆ ಮೇಲೆ ಹಾಕಿದ. ಮತ್ತೆ ಬಾಯಿ ಹೋಗಿಬಿಡ್ತು. ಮತ್ತು ಮೊದಲಿನ ಥರನೇ ಆ ಪಪ್ಪಿ ಅಪ್ಪ ಓ, ಆ ಪಪ್ಪಿ ಅಪ್ಪ ಓ, ಈ ರೀತಿಯಾಗಿ ಹೊಂಟುಬಿಟ್ಟ ಬಂಧುಗಳೇ. ಒಂದು ಸಾರಿ ಪರಮೇಶ್ವರ ಪಾರ್ವತಿಯನ್ನು ಕೇಳಿದ. ಒಂದು ಸಾರಿ ಪರಮೇಶ್ವರ ಪಾರ್ವತಿಯನ್ನು ಕೇಳಿದ, ಪಾರ್ವತಿ ನನ್ನ ತ್ರಿಶೂಲ ಎಲ್ಲಿ? ಪಾರ್ವತಿ ನನ್ನ ತ್ರಿಶೂಲ ಎಲ್ಲಿ? ಆವಾಗ ಪಾರ್ವತಿ ಹೇಳಿದ್ಲು, ನಿಮ್ಮ ತ್ರಿಶೂಲ ಗಣಪತಿ ತೊಗೊಂಡೋಗ್ಯಾನ, ನಿಮ್ಮ ತ್ರಿಶೂಲ ಗಣಪತಿ ತೊಗೊಂಡೋಗ್ಯಾನ. ಗಣಪತಿ ತೊಗೊಂಡೋಗ್ಯಾನ, ಎದಕ್ಕೆ ತೊಗೊಂಡೋಗ್ಯಾನ? ಅವಾಗ ಪಾರ್ವತಿ ಹೇಳಿದ್ಲು, ಗೋಬಿ ಮಂಚೂರಿ ತಿನ್ನಾಕೆ ತೊಗೊಂಡೋಗ್ಯಾನ. ಚಪ್ಪಾಳೆ ತಟ್ಟಬೇಕ್ರಿ. ಚಪ್ಪಾಳೆ ತಟ್ಟೋದ್ರಿಂದ 3 ಲಾಭಗಳದಾವು. ಒಂದು, ನಿಮ್ಗೆ ಹೃದಯದ ಕಾಯಿಲೆ ಬರೋಂಗಿಲ್ಲ. ಇನ್ನೊಂದು, ಅಕ್ಕಪಕ್ಕದಲ್ಲಿ ಯಾರಾದರೂ ಮಲಗಿದ್ರೆ ಪಟ್ನ ಎದ್ಕೊಂಡಿರ್ತಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಿಮಗೆ ಯಾರಿಗೂ ಚಿಕನ್ ಗುನ್ಯಾ ಮತ್ತು ಡೆಂಗ್ಯೂ ಜ್ವರ ಬರಲ್ಲ. ಇದು ಕನ್ಫರ್ಮ್. ವೆರಿ ಗುಡ್. ಚಪ್ಪಾಳೆ ತಟ್ಟು ಮುಂದೆ ಹೆಂಗೆ ತಟ್ಟಬೇಕು ಬಂಧುಗಳೇ? ಹಿಂಗೆ ತಟ್ಟಬೇಕು ಚಪ್ಪಾಳೆ. ಚಪ್ಪಾಳೆ ಈ ರೀತಿಯಾಗಿ ತಟ್ಟಬೇಕ್ರಿ. ಒಂದು ವೇಳೆ ಈ ರೀತಿಯಾಗಿ ಚಪ್ಪಾಳೆ ತಟ್ಟದೆ ಹೋದರೆ ಮುಂದಿನ ಜನ್ಮದಲ್ಲಿ ಚೀ ಕಳ್ಳ ಹಿಂಗೆ ತಟ್ಟಬೇಕಾಗತ್ತೆ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಬಂಧುಗಳೇ. ನೋಡಿ, ಸರ್ ನನ್ನ ಪರಿಚಯ ಮಾಡ್ತಾ ಹೇಳಿದರು, ಸತ್ತಿಗೇರಿಯವರು ಉರ್ದು ಶಾಲ್ಯಾಗ ಕನ್ನಡ ಮಾಸ್ತರ್ ಅಂಥೇಳಿ. ಈ ಉರ್ದು ಶಾಲ್ಯಾಗ ಕನ್ನಡ ಮಾಸ್ತರ್ ಆಗಬೇಕಾದ್ರೆ ಆತನಿಗೆ ಉರ್ದು ಬರ್ತಿರ್ಬೇಕ್ರಿ. ಉರ್ದು ಬರ್ಲಿಕ್ಕಂದ್ರೆ ಎಂಥ ಅನಾಹುತಗಳಾಗ್ತಾವೆ ನೋಡಿ ಬಂಧುಗಳೇ. ನಾನೊಂದು ಸಾರಿ ಒಂದು ಚುಟುಕನ್ನ ಹೇಳಿದೆ. ಒಂದು ಲೈನ್ ನಾನು ಹೇಳ್ತೇನಪ್ಪ, ಮುಂದಿನ ಲೈನ್ ನೀನು ಹೇಳು ಅಂದೆ. ಅವಾಗ ಒಬ್ಬ ಹುಡುಗಂದ, ಪುಚ್ಚಸರ ಅನ್ನೋ ಸದ್ದಾಮ. ನಾನು ಹೇಳಿದೆ, ಶಿಲ್ಪಿ ಕಲ್ಲನ್ನು ಕುಟ್ಟಿದರೆ ಕಲೆ, ಶಿಲ್ಪಿ ಕಲ್ಲನ್ನು ಕುಟ್ಟಿದರೆ ಕಲೆ, ಹಾಗೆ ಬೋಲೋ ಅಂದೆ ನಾನು. ಸದ್ದಾಮಿ ಅದ್ನಿತ್ತ, ಸರ ಅದೇ ಕಲ್ಲಿಂದ ನಿಮ್ದಕ್ಕೂ ಕುಟ್ಟಿದರೆ ಕೊಲೆ ಅನ್ನವ. ಇದು ಪರವಾಗಿಲ್ಲರಿ, ಏನೋ ಸ್ವಲ್ಪ ಉರ್ದು ಕಲ್ಕೊಂಡು ಉರ್ದುದೊಳಗೆ ಹೇಳಿದೆ. ದೇಖೋ ಬಾ, ಗಂಗಾ ಕಹಾ ಸೆ ಕಹಾ ಜಾತಿ ಹೈ ಅಂದ್ಯ, ಗಂಗಾ ಕಹಾ ಸೆ ಕಹಾ ಜಾತಿ ಹೈ ಅಂದ್ಯ. ಅವಾಗ ಸದ್ದಾಮಿ ಅದ್ನಿತ್ತ, ಸರ ಗಂಗಾ ಅಪ್ನಿ ಘರ್ ಸೆ ಬಾಜುಮಣಿ ರಮೇಶ್ಗೆ ಘರ್ಕೋ ಜಾತಿ ಹೈ ಅನ್ನವ. ನೋಡಿ, ಏನಾದರೂ ಕೇಳಿದ್ರೆ ಏನಾರು ಉತ್ತರ ಕೊಡ್ತಾವ್ರಿ. ಮಣ್ಣು ಕೇಳಿದೆ, JCB ಬೋಲೆ ತೋ ಕ್ಯಾ ಬಾ ಅಂದೆ ನಾನು. JCB ಬೋಲೆ ತೋ ಕ್ಯಾ ಬಾ ಅಂದೆ. ಒಬ್ಬ ಹುಡುಗಿ ಸದ್ದಾಮಿ ಅದ್ದ, ಸರ JCB ಬೋಲೆ ತೋ ರೋಡ್ ದಂಡಿಗೆ ಹಡ್ನೇಕ ಸರ, ಮಣ್ಣು ಎತ್ತಿ ಒಗಿನೇಕ ಸರ ಅಂದವ. ಬಾಜು ಅಸ್ಲಂ ಕೂತಿದ್ರಿ. ಅಸ್ಲಂ ಹೇಳಿದ, ಸರ್ ಮೈ ಬೋಲ್ತು ಅಂದ. ಹಾಂ ಬೋಲ್ ಬಾ ಅಂದೆ. ಏಯ್ ಸದ್ದಾಮಿಗೆ ಹೇಳಿದವ, ಸತ್ತಿಗಿರಿ ಸರ್ ಕ್ಯಾ ಪೂಛಾ ಬೇ? JCB ಬೋಲೆ ತೋ ಕ್ಯಾ? ತೀನೋ ಬಿಡಿಬಿಡಿಸಿ ಬೋಲ್ನೇಕ ಬೇ, ಬಿಡಿಬಿಡಿಸಿ ಅಂದವ. ಸರ್ ಮೈ ಬೋಲ್ತು ಅಂದ ಅಸ್ಲಮ. हाँ बोल बा अंद्या. सर JCB बोले तो जनता दल कांग्रेस BJP तीनों मिलके गणी हड्ने का सर अन्नो ಭಾಳ ಚಂದ ಇರ್ತಾವೆ ಬಂಧುಗಳೇ. ಮೊನ್ನೆ ನಮ್ಮ ಸ್ಕೂಲಿಗೆ ಸಾಹೇಬರು ಬಂದಿದ್ದರು ವಿಸಿಟಿಗೆ, BO ಅವ್ರು ವಿಸಿಟಿಗೆ ಬಂದಿದ್ದರು. BO ಅವ್ರು ಬಂದಾಗ ಕೇಳಿದರು, ಸತ್ತಿಗೇರಿ ಅವರ ಎಲ್ಲ ಪಾಠ ಮಾಡಿರಿ ಅಂತಂದರು. ಓ ಸರ ಮಾಡೀನ್ರಿ ಅಂದ್ಯ. ಕೇಳ್ಬೋದು ಅಂತಂದರು. ಕೇಳ್ರಿ ಸರ್ ಅಂದ್ಯ. ಅಂದ ತಕ್ಷಣ ಕೇಳಿದರು, ಹಾಂ ಹೇಳ್ರಪ್ಪ, ಬೋಲೋ ದ್ರೌಪದಿಯ ವಸ್ತ್ರಾಪಹರಣ ಯಾರು ಮಾಡಿದರು? ಬೋಲೋ ದ್ರೌಪದಿಯ ವಸ್ತ್ರಾಪಹರಣ ಯಾರು ಮಾಡಿದರು? ಸದ್ದಾಮಿ ಎದ್ನಿತ್ತ, ಸರ ನಮ್ದಕ್ಕೆ ಕನ್ನಡ ಸರ್ ಬಂದಿರ್ಕಿಲ್ಲ ಸರ, ಹೆಡ್ ಮಾಸ್ತರ್ ಮಾಡಿದ್ರಿ ಅನ್ನೋ. ಬರೀ ಇಂಥ ಉತ್ತರಗಳ ಬಂಧುಗಳೇ. ನಿಮಗೆ ಹೇಳ್ತೇನೆ, ಮಣ್ಣು ಕೇಳಿದೆ. ಹಾಂ ಬೋಲ್ವಾ, ಗಂಡ ಹೆಂಡರ ಜಗಳ ಎಲ್ಲಿ ತನಕ ಬೋಲೋ ಅಂದೆ. ಗಂಡ ಹೆಂಡರ ಜಗಳ ಎಲ್ಲಿ ತನಕ ಬೋಲೋ ಅಂದೆ. ಇವು ಸದ್ದಾಮಿ ಎದ್ನಿತ್ತ, ಸರ ಗಂಡ ಹೆಂಡರ ಜಗಳ ದೋಣೋ ಮೇ ಏಕ್ ಶಟದ್ ಹೋಗುವ ತನಕ ಅಂದ. ನೋಡಿ ಮಕ್ಕಳ ಉತ್ತರಗಳು ಹೆಂಗೆ ಬಂಧುಗಳೇ. ನಮ್ಮ ಸ್ಕೂಲ್ನೊಳಗೊಬ್ಬ ಸದ್ದಾಮ್ ಮತ್ತು ಒಬ್ಬರು ಮಾಸ್ತರ್ ಇದ್ದರು. ಈ ಸದ್ದಾಮ್ ಮಾಸ್ತರ್ಗೆ 20 ವರ್ಷದಿಂದ ಮಕ್ಕಳಾಗಿದ್ದಿಲ್ಲ. 20 ವರ್ಷದ ಮೇಲೆ ಸದ್ದಾಮಗೆ ಒಂದು ಗಂಡು ಮಗು ಆತು. ಅವನು ತನ್ನ ಮಗುವಿಗೆ ಬುಷ್ ಅಂತ ಹೆಸರಿಟ್ಟ.
ಸದ್ದಾಮ ತನ್ನ ಮಗುವಿಗೆ ಬುಷ್ ಅಂತ ಹೆಸರಿಟ್ಟ. ನನಗೆ ಆಶ್ಚರ್ಯ ಆಯ್ತು. ಲೇ ಸದ್ದಾಮ್, ಏನಿದು ನಿನ್ನ ಮಗಗ ಬುಷ್ ಅಂತ ಯಾಕೆ ಹೆಸರಿಟ್ಟು? ಬುಷ್ ನಿನ್ನ ವೈರಿ ಅಲ್ಲ ಅಂತೆ ನಾನು ಸದ್ದಾಮಗೆ. ಅವಾಗ ಸದ್ದಾಮ್ ಹೇಳಿದ, ಸತ್ತಿಗೇರಿ, ಆ ಬುಷ್ ನನ್ನ ಮಗಗೆ ಗೊತ್ತಾಗಬೇಕು, ಆ ಬುಷ್ ನನ್ನ ಮಗಗೆ ಗೊತ್ತಾಗಬೇಕು, ಸದ್ದಾಮ್ ಅವ್ರ ಅಪ್ಪ ಅಂತ ಹೇಳಿ ನಾವು. ಬಂಧುಗಳೇ, ಸದ್ದಾಮ ಮುಸ್ಲಿಂ, ನಾ ಹಿಂದೂ ಆದರೂ ಕೂಡ ನಾನು ಸದ್ದಾಮ ಹೆಂಗಿದ್ದೀವಿ ಅಂದರೆ ಒಂದೇ ತಾಟ್ನಾಗ ಊಟ ಮಾಡ್ತಿದ್ದೀವಿ ರೀ. ಅವ್ರ ಮನೆಯೊಳಗೆ ಏನೇ ಕಾರ್ಯಕ್ರಮ ಆದರೂ ನಾ ಹೊಕ್ಕಿದ್ದೆ, ನಮ್ಮ ಮನೆಯೊಳಗೆ ಏನೇ ಕಾರ್ಯಕ್ರಮ ಆದರೂ ಅವ ಬರ್ತಿದ್ದ. ಒಂದಿನ ಮಾತಾಡ್ತಾ ಸದ್ದಾಮ್ ನನಗೆ ಕೇಳಿದ, ಸತ್ತಿಗೇರಿ, ನಿಮ್ಮ ಜಾತಿಯೊಳಗೆ ನೀವು ಹೆಸರು ಹೆಂಗೆ ಇಡ್ತೀರಿ ಅಂದವ. ನಾ ಹೇಳಿದೆ, ನಮ್ಮ ಜಾತಿಯೊಳಗೆ ಹೆಸರು ಇಡೋದು ಭಾಳ ಸಿಂಪಲ್ಪ ಅಂದೆ ನಾನು. ಹೆಂಗೆ ಇಡ್ತೀರಿ? ಏನಿಲ್ಲ, ಗಣ ಚೌತಿಯಾಗ ಹುಟ್ಟಿದ್ರೆ ಗಣೇಶ ಅಂತ ಇಡ್ತೇವೆ, ನಾಗರ ಪಂಚಮಿಯಲ್ಲಿ ಹುಟ್ಟಿದ್ರೆ ನಾಗಪ್ಪ ಅಂತ ಇಡ್ತೇವೆ, ಹನುಮ ಜಯಂತಿಯಲ್ಲಿ ಹುಟ್ಟಿದ್ರೆ ಹನುಮಂತ ಅಂತ ಇಡ್ತೇವೆ, ರಾಮನವಮಿಯಲ್ಲಿ ಹುಟ್ಟಿದ್ರೆ ರಾಮಪ್ಪ ಅಂತ ಇಡ್ತೇವೆ, ಅಮಾವಾಸ್ಯೆಯಲ್ಲಿ ಹುಟ್ಟಿದ್ರೆ ಕರಿಯಪ್ಪ ಅಂತ ಇಡ್ತೇವೆ, ಹುಣ್ಮ್ಯಾಗ ಹುಟ್ಟಿದ್ರೆ ಚಂದ್ರಪ್ಪ ಅಂತ ಇಡ್ತೇವೆ, ಶಿವರಾತ್ರಿ ದಿವಸ ಹುಟ್ಟಿದ್ರೆ ಶಿವಪ್ಪ ಅಂತ ಇಡ್ತೇವೆ. ಇನ್ನು ಎಮರ್ಜೆನ್ಸಿ ಬಸ್ನಲ್ಲಿ ಹುಟ್ಟಿದರೆ ಬಸವರಾಜ ಬಸಪ್ಪ ಅಂತ ಕರಿತೀವಿ ಎಂದೆ ನಾನು. ಸದ್ದಾಮ್ ನನ್ನ ಕೇಳಿದ, ನಾನು ಹೊಳ್ಳಿ ಸದ್ದಾಮನ ಕೇಳಿದೆ, ಸದ್ದಾಮ್ ತುಮಾರ ಜಾತ್ ಮೇ ತುಮೇ ನಾಮ್ ಕೈಸೆ ರಕ್ತೆ ಬಾ ಅಂದೆ ನಾನು. ಸದ್ದಾಮ್ ಭಾಳ ಚಂದ ಹೇಳಿದ್ರಿ. ಸದ್ದಾಮ್ ಹೆಂಗೆ ಹೇಳಿದ್ ನೋಡ್ರಿ, ನಾನು ಎಷ್ಟು ಕಾಮಿಡಿಯಾಗಿ ಹೇಳಿದ್ದೆ ಅಷ್ಟೇ ಕಾಮಿಡಿಯಾಗಿ ಹೇಳಿದ. ಸತ್ತಿಗೇರಿ ಹಮಾರ ಜಾತ್ ಮೇ ನಾಮ್ ರಖನೆ ಕಾ ಬಹುತ್ ಆಸಾನ್ ಅಂದವ. ಕೈಸೆ ರಕ್ತೆ ಬಾ ಅಂದೆ ನಾನು. ಭಾಳ ಸರಳ ಜೀ ಅಂದ. ಕೈಸೆ, ಮಗು ಹುಟ್ಟಿದ ತಕ್ಷಣ ಕಿಲ 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 ನಗಾಕತ್ತಿತ್ತಂದ್ರೆ ಮಗುವಿನ ಹೆಸರು ಇಸ್ಮಾಯಿಲ್. ಮಗುವಿನ ತಲೆಯಾಗ ಒಂದ ಕೂದಲಿತ್ತಂದ್ರೆ ಇಕ್ಬಾಲ್. ಮಗುವಿನ ತಲೆಯಾಗ ಒಂದು ಕೂದಲಿದ್ರಕ್ಕಿಲ್ಲ ಅಂದ್ರೆ ಬೋಳ್ಸಾಬ್. ಮಗು ಹುಟ್ಟಿದ ತಕ್ಷಣ ಚಕ ಚಕ ತಗಳ್ಯಾಡಿ ದಪ್ಪತ್ತು ಕೆಳಗೆ ಬಿತ್ತಂದ್ರೆ ಶೇಖ್ ಅಬ್ದುಲ್ಲಾ. ಮಗು ಕರ್ಗ ಇದ್ರೆ ಕರೀಂ ಸಾಬ, ಕೆಂಪು ಇದ್ರೆ ಲಾಲ್ ಸಾಬ, ಈಟ ಇದ್ರೆ ನನ್ನೆ ಸಾಬ, ಎತ್ತರ ಇತ್ತಂದ್ರೆ ಬಡೇ ಸಾಬ. ಈ ಹಳ್ಳಿ ಒಳಗೆ ಬಂಧುಗಳ ಈ ಕನ್ನಡ ಉರ್ದು ಮಿಕ್ಸ್ ಮಾಡಿ ಮಾತಾಡ್ತಿರ್ತಾರೆ ನೋಡ್ಬೇಕು ನೀವು. ಇತ್ತು ಕನ್ನಡ ಅಲ್ಲ, ಇತ್ತು ಉರ್ದುನೂ ಅಲ್ಲ, ಎರಡೂ ಮಿಕ್ಸ್ ಮಾಡಿ ಮಾತಾಡ್ತಿರ್ತಾರೆ. ಮಂಡಿ ಒಬ್ಬ ಮಾತಾಡಕತ್ತಿದ್ದ, ಭಾಳ ಚಂದ ಮಾತಾಡಕತ್ತಿದ್ದವ. ಶುರು ಮಾಡಿದ, ಬಶೀರ ಅಣ್ಣ ಭಾಷಾಕೋ ಹೆಣ್ಣು ದೆಗ್ನೆಗಿಲಿ ಹೊಣ್ಣವ್ರಿಗೆ ಆಯ್ತ. ನೋಡ್ರಿ, ಒಂದು ಕನ್ನಡ ಒಂದು ಉರ್ದು ಮಿಕ್ಸ್. ಅಣ್ಣ ಭಾಷಾಕೋ ಹೆಣ್ಣು ದೆಗ್ನೆಗಿಲಿ ಹೊಣ್ಣವ್ರಿಗೆ ಆಯ್ತ. ಕಳ್ಳಿ ಸಾಲ್ में से एक नागप्पा सळ 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 आया. कಳ್ಳಿ साल में से एक नागप्पा सळ सळ आया. मैं बटगी तोड़ हिंदिंदा गया. बशीरा वो पुसुकना गुद्द में गया अंदर. बशीरा बाल एत्ताचा बचा, बाल एत्ताचा बचा. मैं क्या करे, दो बल से यूं करको बाला पकड़े, दो बल से यूं करको बाला पकड़े. नागप्पा ಹೊರಗೆ ಹಾಕು यूं यूं करको आड़ने लगे. नागप्पा ಹೊರಗೆ ಹಾಕು यूं यूं करको आड़ने लगे. बशीरा अकड़ कड़ देखा, बाजू एक कल था. अकड़ कड़ देखा बशीरा, बाजू एक कल था. कल तಗೊಂಡು मार्या बशीरा. ನಾಗಪ್ಪ ಬೆಣ್ಣ ಹತ್ಯ ಕುಂಡಿ ಕಾಲಚ್ಕೊಂಡು ಓಡ್ಯ ಅಂದವ. ಮಾತು ಭಾಳ ಚಂದ ಇರ್ತಾವೆ ಬಂಧುಗಳೇ. ಇನ್ನು ಹೆಣ್ಮಕ್ಳು ಮಾತಾಡ್ತಿರ್ತಾರೆ ನೋಡ್ಬೇಕ್ರಿ, ಭಾಳ ಚಂದ ಇರ್ತಾವೆ. ಈ ಹೆಣ್ಮಕ್ಳಿಗೆ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಒಬ್ಬರಿಗೆ ಚಲೋ ಜಂಪರ್ ಪೀಸ್ ಕೊಡೋದು, ಒಬ್ಬರಿಗೆ ಸುಮಾರು ಕೊಡೋದು, ಒಬ್ಬರಿಗೆ ಚಲೋ ಸೀರೆ ಉಡಿಸೋದು, ಒಬ್ಬರಿಗೆ ಸುಮಾರು ಸೀರೆ ಉಡಿಸೋದು, ಹಿಂಗೆ ತಾರತಮ್ಯ ಆದಾಗ ಒಬ್ಬ ಹೆಣ್ಮಕ್ಳು ಮಾತಾಡಕತ್ತಿದ್ಲು, ಭಾಳ ಚಂದ ಮಾತಾಡಿದ್ಲು. ನೋಡ್ರಿ, ಒಂದು ಕನ್ನಡ ಅವ್ರದ್ದು ಮಿಕ್ಸ್ ಮಾಡಿ ಯಾವ ರೀತಿ ಮಾತಾಡಿದ್ಲು. ಕ್ಯಾ ಗೇಮ ಅವ್ರು ನೋಡ್ರಿ ಹಂಗೆ ಮಾಡ್ತೀವಿ, ನಮ್ಮನ್ನು ನೋಡ್ರಿ ಹಿಂಗೆ ಮಾಡ್ತೀವಿ. ಕಾಯಿ ಕರ್ತಿಗೆ ಕಾರ್ಬಾರ उन्हें अंदर बिठा को एत्ते भाग भेजे, मैं हमने बाहर बिठा को एक एक नल्ले दो डल्ले भाग भेजे. क्या गए मैं उनको देखत दो गादिया दो बेडशीटा दिए. हमने एक हरक चादर में हरक चादर में काल को है तो मोती को नहीं, मोती को है तो काल को नहीं. गुंगाड़ में गुंगाड़ कान में आको गोई 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 करे. गुंगाड़ में गुंगाड़ कान में आको गोई गोई करे. सवेरे उठ के देखतू मई के ऊपर इंता गुಳ್ಳೆ उठा. सवेरे उठ के देखतू मई के ऊपर इंता गुಳ್ಳೆ उठा. डॉक्टर कई हिಡಿದು बोलिया हिंतिंತ गुಳ್ಳಿ ಹೆಂಗೆ ಹುಟ್ಯಾಮ. डॉक्टर कई हिडिದು बोलिया हिंतिंತ गुಳ್ಳಿ ಹೆಂಗೆ ಹುಟ್ಯಾಮ ಕರ್ಕೋ. मई बोलिया गुंगाड़ काट्या गुಳ್ಳೆ उठ्या ಕರ್ಕೋ. ಭಾಷೆ ಬಂಧುಗಳೇ, ಈ ಉರ್ದು ಕನ್ನಡ ಮಿಕ್ಸ್ ಭಾಷೆ ಬಹಳ ಅದ್ಭುತವಾಗಿರ್ತೈತೆ ರೀ. ಇನ್ನೂ ನೋಡ್ಬೇಕು ನೀವು, ಭಾಳ ಅದ್ಭುತವಾಗಿ ಮಾತಾಡ್ತಿರ್ತಾರೆ ನೋಡಿ. ಇವತ್ತಿನ ಯಾವುದೇ ಒಂದು ಪರೀಕ್ಷೆಯನ್ನು ತಗೊಳ್ಳಿ, SSLC ತಗೋರಿ ಹುಡುಗಿಯರೇ ಮುಂದೆ, PUC ತಗೋರಿ ಹುಡುಗಿಯರೇ ಮುಂದೆ, ಡಿಗ್ರಿ ತಗೋರಿ ಹುಡುಗಿಯರೇ ಮುಂದೆ. ಈ ನಮ್ಮ ಹುಡುಗರು ಅವರ ಹಿಂದೆ ಹಿಂದೆ. ಬಂಧುಗಳೇ, ಈ ಹುಡುಗರು ಯಾಕೆ ಹಿಂದೆ ಉಳಿತಾವಂದ್ರೆ ಅದಕ್ಕೊಂದು ಕಾರಣ ಐತ್ರಿ. ಕಾಲೇಜಿಗೆ ಬಂದಳು ಹೊಸದೊಂದು ಕಣ್ಣೆ, ಆಕೆ ಹೆಸರು ಸುಕನ್ಯೆ. ಕಾಲೇಜಿಗೆ ಬಂದಳು ಹೊಸದೊಂದು ಕಣ್ಣೆ, ಆಕೆ ಹೆಸರು ಸುಕನ್ಯೆ. ಮಾಡುತ್ತಿದ್ದಳು ಕಣ್ಣಲ್ಲೇ ಸೊನ್ನೆ. ಹಾಗಾಗಿ ಕಾಲೇಜಿನ ಹುಡುಗರೆಲ್ಲ ಪರೀಕ್ಷೆಯಲ್ಲಿ ಬರೀ 0 0 0.